ಹೇಳೋದು ಸ್ವಲ್ಪ ಕಷ್ಟ ಅಂತ. ಆ ಟೈಟ್ಲ್ ಎಷ್ಟು ಇಷ್ಟ ಆಗಿದೆ ನಿಮಗೆ ಅಂದರೆ ಎಷ್ಟು ಅದರೊಳಗೆ ಟೈಟ್ಲ್ ಹುಡುಕಿದ್ದೀರಾ ನೋಡಿ, ಅದಕ್ಕೆ ನಾನು ಈ ಥರ ಟೈಟ್ಲ್ ಹೇಳೋದು. ಯೂಶಲಿ ಏನಂದರೆ ಒಂದು ಇದನ್ನು ನೋಡಿದ್ದೆ ನಾನು, ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗೆ ಅಂದರೆ, ನಾವೆಲ್ಲ ಕಲ್ತಿರೋದು ಹೆಂಗೆ ಅಂದರೆ ಎ ಫಾರ್ ಅಂದ್ಕೂಡ ನಮ್ಮ ತಲೆಯಲ್ಲಿ ಏನು ಬರುತ್ತೆ, ಆ್ಯಪಲ್. ಸೊ ಎ ಫಾರ್ಗೆ ಒಂದಷ್ಟು ವರ್ಡ್ಸ್ ಹೇಳಿ ಅಂತ ನಮ್ಗೆ ಏನಾರ ಕಲಿಸ್ಬಿಟ್ಟಿದ್ರೆ ನಾವು 10 ಯೋಚನೆ ಮಾಡ್ತಾಯಿದ್ವಿ. ಯೋಚನೆನೇ ಮಾಡಬಾರ್ದು ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಇರೋದು. ನಾನು ಹೇಳಿದ್ದು ನೀನು ಮಾಡು ಅನ್ನೋದು ಎಜುಕೇಷನ್ನು. ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತು ನಿಮ್ಮ ಇದನ್ನು ಕೇಳಿ ತುಂಬ ಸಂತೋಷ ಆಯಿತು. ಅಂದರೆ ಒಂದು ಟೈಟ್ಲು 10 ಯೋಚನೆ ಮಾಡಿಸುತ್ತೆ ಅನ್ನೋದು ಭಾಳ ಭಾಳ ಮುಖ್ಯ. ನಮ್ಮಲ್ಲಿ ಬೇಕಾಗಿರೋದೇ ವಿಚಾರಗಳು. ಆ ವಿಚಾರಗಳು ಯಾವತ್ತು ಸ್ಟಾರ್ಟ್ ಆಗುತ್ತೋ ಎಲ್ಲವೂ ಸೂಪರ್ ಆಗಿರುತ್ತೆ ಅಲ್ವಾ. ತುಂಬ ಥ್ಯಾಂಕ್ಸ್ ನೀವು ಅಷ್ಟೊಂದು ಅದನ್ನು ಇದು ಮಾಡಿದ್ದಕ್ಕೆ. ಮುಂಚೆನೇ ಅನೌನ್ಸ್ ಮಾಡಿದ್ವಿ ನಾವು, ಅಂದರೆ UI 1-1.5 ತಿಂಗಳು ಮುಂಚೆನೇ ಅನೌನ್ಸ್ ಮಾಡಿದ್ವಿ. ಬಟ್ ಏನಂದರೆ ಹಾಲಿಡೇಸ್ ಇದ್ದಾಗ ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡ್ಕೊಬೇಕು ಅನ್ಕೊತಾರೆ. ಯಾಕಂದರೆ ಹಾಲಿಡೇ ಸೀಸನ್ ಸಿಗಲ್ಲ, ವರ್ಷಕ್ಕೆ ಒಂದು 3-4 ಇರಬೇಕಷ್ಟೇ. ಅಂಥ ಟೈಮಲ್ಲಿ ಅವರು ಹಾಲಿಡೇಸ್ನ ಯೂಸ್ ಮಾಡ್ಕೊಬೇಕು ಅಂತ ಬಂದಿದ್ದಾರೆ. ಕೊನೆಯದಾಗಿ ನಾವು ನಂಬೋದು ಜನಗಳನ್ನ, ಪಿಕ್ಚರ್ ಚೆನ್ನಾಗಿದ್ರೆ 2 ಪಿಕ್ಚರ್ ನೋಡ್ತಾರೆ, ಅಷ್ಟು ಮಾತ್ರ ಹೇಳ್ಬೋಲೆ. ನಾವು ತಡೆಯೋಕ್ಕಾಗಲ್ಲ ಯಾರನ್ನೂ ಬರೋವ್ರನ್ನ ಅಲ್ವಾ. ಕರೆಕ್ಟ್ UI ಏನು ಅಂತ ನೀವೇ ಹೇಳ್ಬಿಡ್ತೀರ. ಪಿಕ್ಚರ್ ನೋಡೋರ್ಗೂ ಬರೀ UI ಅಷ್ಟೇ. ಅದು ಆಕ್ರೋಶನ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ. ಸಿನಿಮಾ ಇರೋದೇ ನಮ್ಮ ಒಳಗಿರೋ ವಿಷಯನ ಹೇಳೋದಕ್ಕೆ. ನಾವು ಹೊರಗಡೆ ಹಂಗಿರೋಕ್ಕಾಗಲ್ಲ. ಈಗ ಬಂದು ಹಿಂಗೆ ಕೂತ್ಕೊಂಡ್ರೆ ನಾನು ನೀವು 2 ಕ್ವಶನ್ಗಳಲ್ಲ ಅವಕ್ಕೆ ಬರೋಣ ಅಂತೀರ. ಹಿಂಗೆ ಕೂತ್ಕೊಂಡ್ರೆ ಏನು ಹೇಳಿ ಅಂದರೆ ಆ್ಯಕ್ಚುಲಿ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀವಿ. ನಮ್ಮ ರಿಯಾಲಿಟಿ ಗೊತ್ತಾಗದೆ ಸಿನಿಮಾಲಿ. ನಿಜವಾದ ಆ್ಯಕ್ಟ್ರುಗಳು ನಾವಿಲ್ಲಿ. ನಮಸ್ಕಾರ ನಮಸ್ಕಾರ, ಚೆನ್ನಾಗಿದ್ದೀರಾ? ಒಳಗಡೆ ಹೇಳ್ತಾ ಇರುತ್ತೆ, ಹೋದ್ರೆ ಸಾಕು ಆ ಥರ. ಸೊ ಇಲ್ಲಿ ಹೇಳೋಕ್ಕಾಗಲ್ಲಲ್ಲ. ಅದನ್ನು ಅಲ್ಲಿ ಸ್ಕ್ರೀನ್ ಇರೋದ್ರಿಂದ, ಒಂದು ದೇವರ ಅವಕಾಶ ಕೊಟ್ಟಿರೋದ್ರಿಂದ, ನಿಂದು ಏನೇನು ಒಳಗಡೆ ಆಕ್ರೋಶ ಇದೆಯಲ್ಲ ಬರಿಯಪ್ಪ ಎಲ್ಲವನ್ನು ಅಲ್ಲಿ ಹೇಳು ಅಂತ ಹೇಳಿರೋದ್ರಿಂದ ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ ಅಲ್ಲಿ ಹಾಳನೂ ಹಾಕಿದ್ದೀವಿ ಅದಕ್ಕೆ. ಅದು ಇವ್ರಿಗೋಸ್ಕರ, ಅದು ಲಕ್ಕಿ ಅಂತ. ಬರೀ ಇವು ಹಾಕೋದೇನಕ್ಕೆ, ಅದ್ರಲ್ಲಿ ಲಳ ಹಾಕಿದ್ರೆ ಒಂದು ಲಕ್ ಇರುತ್ತೆ ಅಂತ. ಅದು ಇವರು ಭಾಳ ಅದ್ರ ಬಗ್ಗೆ ಲಾಳ ಹಾಕಿದ್ಕೊಳ್ಳೆ ತುಂಬ ಖುಷಿ ಆದರು. ಸರ್ ಬಿಡಿ ಸರ್, ಇವತ್ತು ನಾವು ಗೆದ್ಬಿಟ್ವಿ ಅಂತ ಟೈಟ್ಲ್ ಏನೋ ಡಿಸ್ಕಷನ್ ಹಂಗೆ ಬಂತು ನೋಡಿ. ಅದು ಅದಕ್ಕೆ ಕಾರಣಗಳು ಹಲವಾರಿದೆ. ಬಟ್ ಏನಂದರೆ ಒಂದಂತೂ ಸತ್ಯ, ಯಾವತ್ತು ಕಂಟೆಂಟ್ ಇರೋವಂಥದ್ದು ನಿಜವಾಗ್ಲೂ ಚೆನ್ನಾಗಿರೋವಂಥ ಪಿಕ್ಚರ್ ಯಾವತ್ತೂ ಪ್ರೇಕ್ಷಕ ಕೈ ಬಿಟ್ಟಿಲ್ಲ ನನ್ನ ಪ್ರಕಾರ. ಹಂಗಂತ ಓಡ್ದಿರೋ ಪಿಕ್ಚರೆಲ್ಲ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಲವಾರು ಕಾರಣಗಳಿದೆ. ಕೆಲವ್ರಿಗೆ ಪಬ್ಲಿಸಿಟಿ ಮಾಡೋಕ್ಕಾಗದೇ ಇರ್ಬೋದು, ರೀಚ್ ಮಾಡೋಕ್ಕಾಗದೇ ಇರ್ಬೋದು. ಆಮೇಲೆ ನಿಮಗೆ ಹೇಗೆ ಅಂದರೆ ನಾವೆಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀವೋ ಮಿರರ್ ಥರ ನಮ್ಮ ಜೀವನ. ನನ್ನ ಪ್ರಕಾರ ನೀವೆಷ್ಟು ಡೆವಲಪ್ಮೆಂಟ್ ಅಂತ ಹೋಗ್ತಿರ್ತೀವೋ ಅಷ್ಟು ಕೆಳಗೆ ಹೋಗ್ತಾ ಇರ್ತೀವಿ. ಎಲ್ಲೋ ಸೆಂಟ್ರಲ್ ಬ್ಯಾಲೆನ್ಸ್ ಮಾಡಬೇಕು ಆ್ಯಕ್ಚುಲಿ. ಈ ತುಂಬ ನೋಡಿ ಇವಾಗ ಏನಾಗಿದೆ ಅಂದರೆ, ಏನೋ ಮೊಬೈಲಲ್ಲಿ ನಿಮಗೆಲ್ಲ ಸಿಗುತ್ತೆ, OTTಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಎಂಟರ್ಟೈನ್ಮೆಂಟ್ ಅನ್ನೋದು ಏನೋ ಈಸಿ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ ತುಂಬ. ಸೊ ಇದ್ರ ಮೇಲೆ ಸಿನಿಮಾ ಇರಬೇಕು ಆ್ಯಕ್ಚುಲಿ. ಅಂಥದ್ದಕ್ಕೆ ಮಾತ್ರ ಪ್ರೇಕ್ಷಕ ಏನದು ಇದೇನೋ ವಿಚಿತ್ರವಾಗಿ ನೋಡಬೇಕು ಅನ್ನೋ ಥರ ಆಗಿದೆ ಇವಾಗ. ಸೊ ಅದೇ ಸತ್ಯನೂ ಕೂಡ. ಯಾಕಂದರೆ ಬರ್ತಾ ಬರ್ತಾ ಕಾಂಪಿಟೇಟಿವ್ ಜಗತ್ತು ಆಗ್ತಾ ಇರ್ತೀವಿ. ಈಗ ನಮಗಿಂತ ಒಂದು 30 ವರ್ಷದ ಹಿಂದೆ ನನಗೆ ಯಾರೋ ಒಬ್ಬರು ಸ್ಟಾರ್ ಹೇಳಿದ್ರು, ಗೋಲ್ಡನ್ ಎರ ಅವಾಗ, ಅದಾದಮೇಲೆ ಸಿಲ್ವರ್ ಎರ ನಾವೆಲ್ಲ ನೋಡಿದ್ವಿ. ನೆಕ್ಸ್ಟ್ ಅದೇ ಥರ ಬೇರೆ ಬೇರೆ ಎರಾಗಳು ಬರ್ತಾ ಹೋಗುತ್ತೆ ಅಂತ. ಯಾಕಂದ್ರೆ ಒಂದು ಟೈಮಲ್ಲಿ ಒಂದು ಪಾರ್ಕಲ್ಲಿ ಒಂದು ಸಾಂಗ್ ಮಾಡಿದ್ರೆ ಖುಷಿ ಅನ್ಸೋದು ನಿಮಗೆ, ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಮಾಡ್ರೆ. ಆಮೇಲೆ ಎಲ್ಲರೂ ಪ್ರಭುದೇವ ಆಗೋ ಥರ ಆಯಿತು. ಡ್ಯಾನ್ಸ್ ಹಿಂಗೆಲ್ಲ ಮಾಡಿ ಫುಲ್ಲು ಡ್ಯಾನ್ಸ್ ಮಾಡ್ರು ಕೂಡ ಏನೋ ಥ್ರಿಲ್ ಇಲ್ವೇ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ ಈ 6 ಪ್ಯಾಕ್ ಅನ್ನೋದು ಅನಿವಾರ್ಯ ಆಗೋಗ್ಬಿಟ್ಟಿದೆ ಎಲ್ಲರಿಗೂ. ಈ ಥರ ಏನೂ ಮಾಡೋಕ್ಕಲ್ಲ, ಅದು ಕಾಂಪಿಟೇಷನ್ ಬೆಳೀತಾ ಸೊ ಅದು ಆಗ್ತಾನೇ ಇರುತ್ತದು. ಅದೇ ಥರ ಮೇಕಿಂಗಲ್ಲೂ ಕೂಡ ಅಷ್ಟೇ, ಸಿನಿಮಾ ಕಂಟೆಂಟಲ್ಲೂ ಕೂಡ ಅಷ್ಟೇ. ಮೊದಲು ಕತೆ ಮಾಡೋದು ಈಸಿ ಇತ್ತು, ಸಿನಿಮಾ ಮಾಡೋದು ಕಷ್ಟ ಇತ್ತು ಅಲ್ವಾ. ಈಗೀಗ ಏನು ಯೋಚನೆ ಮಾಡ್ರಿ ಎಲ್ಲೋ ಒಂದು ಕತೆ ಬಂದಿರುತ್ತೆ ಹತ್ರ, ಇದೊಂದು ತಮಿಳಲ್ಲಿ ಬಂದಿದೆಯಪ್ಪ, ಇದೊಂದು ತೆಲುಗಲ್ಲಿ ಬಂದಿದೆ, ಇದೊಂದು ಹಿಂದಿಲಿ ಬಂದಿದೆ ಅಂತ. ಸೊ ಇವಾಗ ಅದೆಲ್ಲವನ್ನು ಬಿಟ್ಟು ಕತೆ ಮಾಡಬೇಕು. ಈಗ ಸಿನಿಮಾ ಈಸಿ, ಒಂದು ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡಿಬಿಡ್ಬೋದು ಅಲ್ವಾ. ಸೊ ಆ ಥರ ಒಂದು ಇದಾದಾಗ ಒಂದು ಇದಾಗ್ತಾನೆ ಇರುತ್ತೆ, ಅದೇನೋ ಮಾಡೋಕ್ಕಾಗಲ್ಲ.
ಹೌದು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಹಂಗೆ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಅಷ್ಟು ಅಲ್ಲೊಂದು ಇಲ್ಲೊಂದು ಕಾರ್ ಇದ್ದಾಗ ಸುಯ್ ಅಂತ ಹೋಗ್ತಾ ಇದ್ವಿ, ಎಲ್ಲರ ಹತ್ರ ಕಾರ್ ಇರೋದೇ ನಿಂತಿರ್ತೀವಿ ಅಷ್ಟೇ. 1 ಕೋಟಿ ಕಾರ್ ತೊಗೊಂಡ್ರು ನಿಂತಿರ್ತೀವಿ ಅಲ್ವಾ? ಡಿಫರೆನ್ಸ್. ಅದು ನೀವು ನನ್ನ ಸಿನಿಮಾ ನೋಡಿ ಹೇಳ್ಬೇಕು, ಚೇಂಜಸ್ ಏನಾಗಿದೆ ಅಲ್ಲ. ಏನೋ ಏನೋ ಅದೇನೋ ಹುಳಿ, ಅದೇನು ಹುಣಸೆ ಹಣ್ಣು ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ಆ ಥರ ಕೆಲವರು ಒಬ್ಬನು ಹುಟ್ಟಿಸ್ಬಿಟ್ಟಿರ್ತಾನೆ, ಆ ಥರ ನಾನು ಹಿಂಗೆ ಹುಟ್ಟಿಸ್ಬಿಟ್ಟಿದ್ದಾನೆ ದೇವರು. ನಾನು ಎಷ್ಟು ಬದಲಾಗಬೇಕು ಅಂದ್ರೆ ನಾನು ಆಗಲ್ಲ, ಹಿಂಗೆ ಇರ್ತೀನಿ ನಾನು. ಸ್ಟ್ರೈಟ್ಲಿ ಏನೋ ವಿಚಿತ್ರವಾಗಿ ಇಡ್ತೀನಿ, ಸಿಂಪಲ್ಲಾಗಿ ಇಟ್ಟರೆ ಕ್ಲೀನಾಗಿ ಎಲ್ಲರಿಗೂ ಕ್ಯಾಚ್ ಆಗುತ್ತೆ. ಬಟ್ ಅದೇನೋ ಒಳಗಡೆ ಏನೋ ಏನೋ ಬೇರೆ ಬೇರೆ ಅನಿಸ್ತಾ ಇರುತ್ತೆ. ಅದು ಏನೋ ನಾನು ಹಿಂಗೆ ಹುಟ್ಟಿದ್ದೀನೇನೋ ಆ ಥರ. ನನ್ನನ್ನು ನಾನು ಕ್ವಶನ್ ಕೇಳ್ಕೊಂಡಿನಿ, ಯಾಕೆ ನೀನು ಹಿಂಗೆ ಅಂತ. ಆನ್ಸರೇ ಸಿಕ್ಕಿಲ್ಲ. ಕೊನೆಗೆ ಅನ್ಸುತ್ತೆ ನೀನು ಹುಟ್ಟಿರೋದೇ ಹಿಂಗಯ್ಯ, ನೀನು ಇದನ್ನೇ ಮಾಡ್ಕೊಂಡು ಹೋಗು ಅಂತ. ಆ ಥರ ಸ್ವಲ್ಪ ಏನಂದರೆ ಈಗ ಸ್ವಲ್ಪ ಟೆಕ್ನಾಲಜಿನೂ ಹಂಗೆ ಆಗ್ಬಿಟ್ಟಿದೆ ಇವಾಗ. ಯಾಕಂದರೆ ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ಆಮೇಲೆ ಇಲ್ಲೊಬ್ರು ಇದ್ದಾರೆ ನಮ್ಮ ನವೀನ್ ಸಾಹೇಬರು, ಅವರು ಅಮೇರಿಕಲ್ಲಿ ಓದ್ಕೊಂಬಂದಿರೋದು, ಎಲ್ಲ CG ಕೋರ್ಸ್ ಎಲ್ಲ ಮಾಡಿದ್ದಾರೆ. ಅವ್ರು ಸ್ಯಾಟಿಸ್ಫೈ ಮಾಡೋದೇ ಕಷ್ಟ. ಅವರು ನನ್ನ ಟೇಬಲ್ಗೆ ಬರೋ ಮುಂಚೆ ಅಲ್ಲಿಂದ ಓಕೆ ಆಗಿ ಬರಬೇಕು. ಸೊ ಅಲ್ಲೇ ಒಂದು 6 ತಿಂಗಳು 1 ವರ್ಷ ಆಗುತ್ತೆ. ಇಲ್ಲ ಸರ್ ಅದೇನೋ ಚೆನ್ನಾಗಿಲ್ಲ ಸರ್, ಇನ್ನೊಂದು ನೋಡಿ ತೋರಿಸ್ತೀನಿ ಸರ್ ಅಂತ ಇರ್ತಾರೆ. ಸೊ ಪ್ರೊಡ್ಯೂಸರೇ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಬೇಕಾದ್ರೆ ಆಗಲಿ ಅಂತ ನಾನು ನೋಡೋಣ. ಇಟ್ಸ್ ಆಲ್ ಫಾರ್ ಮೂವಿ ಅಷ್ಟೇ. ಸ್ಯಾಟಿಸ್ಫ್ಯಾಕ್ಷನ್ನು ಯಾವಾಗಲೂ ಕೂಡ ಅದು ಎಂಡ್ಲೆಸ್. ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಿಮ್ಗೆ ಇನ್ನೂ ಏನೋ ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ, ಯಾರೋ ಒಬ್ಬ ಆರ್ಟಿಸ್ಟು ಒಂದು ಪೇಂಟಿಂಗ್ ಮಾಡಿ ಇಟ್ಟಿದ್ದಂತೆ, ಯಾರೋ ಒಬ್ಬ ಕಸ್ಟಮರ್ ಬಂದಂತೆ, ಎಲ್ಲ ನೋಡೋದಂತೆ, ಸರ್ ಇದು ಈ ಪೇಂಟಿಂಗು ಮುಗಿದೋಗಿದೆಯಾ, ತೊಗೊಂಡೋಗ್ಬೋದಾ, ಬೈ ಮಾಡ್ಬೋದಾ ನಾನು ಅಂತ. ಅವ್ನು ಕಲಾವಿದ ಹೇಳಿದಂತೆ, ಅದು ಮುಗಿಯಲ್ಲ, ನಿಮ್ಗೆ ಇಷ್ಟ ಆದರೆ ತೊಗೊಂಡೋಗಿ ಅಂತ. ಅಂದ್ರೆ ಅರ್ಥ ಆಯ್ತಾ? ಅವ್ನು ಟೈಮ್ ಇದ್ದಾಗೆಲ್ಲ ನೋಡಿ ಇಲ್ಲೊಂದು ಏನೋ ಸಣ್ಣದೊಂದು ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅಂದರೆ ಯೋಚನೆ ಮಾಡ್ತಾ ಇರ್ತಾರೆ. ಅದು ಯಾವತ್ತೂ ಮುಗಿಯಲ್ಲ. ಅದು ಅಂದರೆ ಪ್ರೆಸ್ ಕಾನ್ಫರೆನ್ಸ್ ಹಿಂಗೆ ಅರ್ಧ ತಲೆ ಬಿಸಿನೇ ಇರಲ್ಲ, ಆರಾಮಾಗಿ ಬರ್ಬೋದು. ಯಾಕಂದ್ರೆ ಎಲ್ಲ ನೀವೇ ಹೇಳ್ತಾ ಇರ್ತೀರ, ನಿಮ್ಗೆ ಗೊತ್ತಿರುತ್ತೆಲ್ಲ. ಸ್ಟಾರ್ ವ್ಯಾಲ್ಯೂನ ನಾನು ಯಾವತ್ತು ಕಂಟೆಂಟ್ ವ್ಯಾಲ್ಯೂ ನೋಡೋನು. ಆಮೇಲೆ ನಾನು ಯಾವತ್ತೂ ಏನೋ ನಾನು ಸ್ಕ್ರಿಪ್ಟ್ನ ನಾನು ತುಂಬ ಜಾಸ್ತಿ ಬಿಲೀವ್ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ತಪ್ಪಲ್ಲ, ನಾನು ಸ್ಟಾರ್ಸ್ಗಳು ಹಾಕ್ಕೊಂಡು ಪಿಕ್ಚರ್ ಮಾಡೋದು ತಪ್ಪಲ್ಲ, ಸ್ಟಾರ್ಸ್ಗಳನ್ನ ಆ್ಯಡ್ ಮಾಡೋದು ತಪ್ಪಲ್ಲ. ಇಟ್ಸ್ ಆಲ್ ಪ್ಲಸ್ ಪಾಯಿಂಟೇ. ಬಟ್ ನನಗೆ ಮುಂಚೆಯಿಂದ ಏನಂದರೆ, ನಾನು ಮುಂಚೆಯಿಂದನೂ ಕೂಡ ಒಂದು ಟೆಕ್ನಿಷಿಯನ್ನು ಕೂಡ ಆದಷ್ಟು ಹೊಸಬ್ರು ಟ್ರೈ ಮಾಡ್ತೀನಿ. ಯಾಕಂದರೆ ಮ್ಯೂಸಿಕ್ ಡೈರೆಕ್ಟ್ರು ಹೊಸಬ್ರು ಇರಲಿ, ಕ್ಯಾಮ್ರಾಮನ್ ಹೊಸಬ್ರು ಇರಲಿ ಅಂತ. ಯಾಕಂದರೆ ಒಂದೇನಂದರೆ ನನ್ನ ಸ್ಟೈಲ್ ಆಫ್ ಸಿನಿಮಾಗೆ ನಾನೇನೋ ಬೇರೆ ಥರ ಯೋಚನೆ ಮಾಡ್ತಿರ್ತೀನಿ. ಆಮೇಲೆ ತುಂಬ ಟೈಮ್ ತೊಗೊತೀನಿ. ಪಾಪ ತುಂಬ ಎಸ್ಟಾಬ್ಲಿಷ್ ಆಗಿರೋರು ದೊಡ್ಡ ಸ್ಟಾರ್ಗಳು ನನ್ನ ಡೇಟ್ಗೆ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ, ನಾನು ಅವ್ರಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಸೊ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಅಂದರೆ ನನ್ನ ಈ ಹುಚ್ಚುತನಗಳು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಸೊ ಅದೊಂದು ಹುಚ್ಚುತನ, ಇದೊಂದು ಹುಚ್ಚುತನ. ನನಗೆ ಈ ಹುಚ್ಚುತನ ತುಂಬ ಇಷ್ಟ. ಸೊ ಇದರಲ್ಲೇ ಆಟಾಡಬೇಕು, ಸ್ಕ್ರೀನ್ ಪ್ಲೇಲಿ ಆಟಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಇದು ಮಾಡ್ತೀನಿ ಅಷ್ಟೇ. ಟೈಮ್ ಇದು ಏನಂದರೆ ಒಂದೇ ಒಂದು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಏನೋ ಈಗ ನೀವು ಏನು ನೋಡಿದ್ರೋ, ಇದುವರೆಗೂ ಏನು ನೋಡಿದಿರೋ ನೀವು, ಅದೆಲ್ಲ ಬಿಟ್ಟು ಇನ್ನೇನೋ ಇರುತ್ತೆ, ಅದು ಇರುತ್ತೆ, ಇನ್ನೇನೋ ಇರುತ್ತೆ. ಆಮೇಲೆ ಎಲ್ಲ ಒಂದು ಮೆಟಫರಿಕ್ ಆಗಿರುತ್ತೆ ಈ ಸಿನಿಮಾ. ಅಂದರೆ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ. ನೀವು ಸುಮ್ಮನೆ ನೋಡ್ಬೇಕಾದ್ರೆ ಒಂದು ಸಿನಿಮಾ ವಿಷುವಲ್ ಗ್ರ್ಯಾಂಜರು ಅದ್ರ ಮೇಲೆ ನೋಡ್ಕೊಂಡು ಒಂದು ಸಿನಿಮಾ, ಅಲ್ಲೂ ನಿಮ್ಗೆ ಅರ್ಥ ಆಗುತ್ತೆ ಈ ಸಿನಿಮಾ ಖಂಡಿತ. ಅಲ್ಲಲ್ಲಿ ನಂದು ಇದ್ದೇ ಇರುತ್ತೆ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಬಟ್ ಓಕೆ, ಒಂದು ನೀವು ಡೆಪ್ತಲ್ಲಿ ಹೋದರೆ ತುಂಬ ವಿಷಯಗಳಿರುತ್ತೆ, ಅದರಲ್ಲಿ ಲೇಯರ್ಸ್ಗಳಿರುತ್ತೆ. ಅದನ್ನು ನೋಡಬೇಕು, ಯಾವ ರೀತಿ ಅದನ್ನು ಎಷ್ಟು ಜನಕ್ಕೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ನನಗೆ ಒಂದು ಕುತೂಹಲ ಇದೆ ಈ ಪಿಕ್ಚರ್ ಬಗ್ಗೆ. ನೀವು ಸುಮ್ಮನೆ ನೋಡ್ಬೇಕಾದ್ರೆ ಒಂದು ಪಿಕ್ಚರು ಕತೆ ಹಂಗೆ ನೋಡ್ತೀರಾ. ಬಟ್ ಏನಾರ ನೋಡ್ತಾ ನಿಮ್ಗೆ ಏನಾರ ಒಂದೊಂದು ಕಾಣಿಸ್ತಾ ಹೋದರೆ ಅದರೊಳಗೆ ಏನೇನೇನೋ ವಿಷಯಗಳು, ಲೇಯರ್ಸ್ಗಳಿರುತ್ತೆ. ಸೊ ಅದೊಂದು ವಿಶೇಷವಾದ ಪ್ರಯತ್ನ ಮಾಡಿದ್ದೀವಿ ಸಿನಿಮಾದಲ್ಲಿ. ಟ್ರೋಲ್ ಸಾಂಗ್ ಒಂದು 4 ಸತಿ ನೋಡಿದ ಮೇಲೆ ಗೊತ್ತಾಯಿತು. ಸುಮ್ಮನೆ ರೀ ಕೊಟ್ಟರು, ನಿಮಗೆ ಅರ್ಥ ಆಗಿಲ್ಲ ಅಂದರೆ ಹೇಗೆ ಅಂತ. ಅದಂತೂ 100% ಸತ್ಯ. ನೀವೇನು ಗೊತ್ತಿರೋ ಹತ್ರ ಕೇಳ್ತೀರಾ, ನಿಮಗೆಲ್ಲ ಗೊತ್ತಿರುತ್ತೆ. ನಮಗಿಲ್ಲಿ ಮೈಕ್ ಇಟ್ಬಿಟ್ಟಿದ್ದಾರೆ, ನಾವೆಲ್ಲ ಗೊತ್ತಿರೋ ಹತ್ರ ಮಾತಾಡಲೇಬೇಕು. ಆ್ಯಕ್ಚುಲಿ ನಮಗೇನು ಗೊತ್ತಿರಲ್ಲ, ನಿಮಗೆಲ್ಲ ಗೊತ್ತಿರೋದು. ನಾವು ಮಾತಾಡ್ತಿದ್ದಂಗೆ ನೀವು ಅಲ್ಲೇ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಿದ್ದೀರಾ, ಇದರಲ್ಲಿ ಇಷ್ಟೇ ವಿಷಯ ಇದರಲ್ಲಿರೋದು, ಇದರಲ್ಲಿ ಇಷ್ಟನ್ನು ಬರಿಬೋದು, ಇದನ್ನ ಇದು ಒಮಿಟ್ ಮಾಡ್ಬೋದು ಅಂತ.
ನೋಡಿ ಅವ್ರು ಅದಕ್ಕೆ ಬೇರೆ ಕಡೆ ಹೋದ್ರು ಅವರು ಮಲಯಾಳಂ ಇಂಡಸ್ಟ್ರಿಗೆ. ಇಲ್ಲ, ಯಾವತ್ತೂ ಈ ಜಾಗನೇ ಭಾಳ ವಿಶೇಷ. ಇಲ್ಲಿ ಏನೋ ಹಲವಾರು ಆ ಥರ ಜಾಗಗಳಿದ್ದಾವೆ. ನಾನು ಈ ಕಡೆಯಿಂದ ಬಂದವನಾದ್ರಿಂದ ನನಗೆ ದೈವಗಳ ಬಗ್ಗೆ ಇರ್ಬೋದು, ಕೋಲುಗಳ ಬಗ್ಗೆ ಇರ್ಬೋದು, ಆಮೇಲೆ ಎಲ್ಲ ದೇವರುಗಳ ಬಗ್ಗೆ ಇರ್ಬೋದು, ಇಲ್ಲಿರೋವಂಥ ವಿಶೇಷತೆಗಳ ಬಗ್ಗೆ ಯಾವಾಗ ಬಂದರೂ ಕೂಡ ನನಗೊಂದು ಆಸಕ್ತಿ. ಅದರಲ್ಲೂ ಕೆಲವು ಚಾನ್ಸ್ ಸಿಗುತ್ತೆ. ಯಾಕಂದರೆ ಹೇಳ್ತಾರಲ್ಲ, ನಾವು ದೇವ್ರ ಹತ್ರ ಹೋಗೋಕ್ಕಲ್ಲ, ಕರೆಸ್ಕೊಬೇಕು ಅಂತ. ಆ ಥರ ಸಮ್ಟೈಮ್ಸ್ ನೋಡಿ ಸರ್, ಇವತ್ತು ಈ ಬಂದು ಒಂದು 4 ಅವರಲ್ಲಿ 3 ವಿಶೇಷವಾದ ಜಾಗಕ್ಕೆ ಹೋಗಿ ಬಂದ್ಬಿಟ್ವಿ. ಅದು ಸಮ್ಟೈಮ್ ಆಗುತ್ತೆ, ಅದು ಖುಷಿ ನಿಜವಾಗ್ಲೂ. ಈ ಕಡೆ ಬಂದ್ರೇ ಅದು ಭಾಳ ಸೆಳೀತದೆ. ಅದು ಅಷ್ಟು ಮಾಹಿತಿ ಇಲ್ಲ ಇವಾಗ. ಯಾಕಂದರೆ ನೀವೇ ಸ್ವಲ್ಪ ಹೇಳ್ಬೇಕದು ಹೆಂಗೆ, ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ ಇಲ್ಲಿ, ಯಾವ ಥರ ಇದೆ ಅಂತ. ನನಗೆ ಬೇರೆ ಥರ ಇರುತ್ತೆ ನೋಡಿ. ಬಟ್ ನೀವು ಹಾಕ್ಕೊಂಡು ರೋಡಲ್ಲಿ ಓಡಾಡೋಕ್ಕಾಗಲ್ಲ ಅನ್ಸುತ್ತೆ ಈ ಥರ ಉಡುಪುಗಳು. ತಗೊಳ್ಳೋದಕ್ಕೆ ಕಷ್ಟ ನನಗೆ. ಅಂದರೆ ನಾನು ಹೇಳಿದ್ನಲ್ಲ, ಟೆಕ್ನಿಷಿಯನ್ ನನಗೆ ಹೊಸಬ್ರು ಇದ್ದರೆ ತುಂಬ ಕಂಫರ್ಟಬಲ್ ನಾನು. ಈಗ ನನ್ನ ಜೊತೆ ಎಡಿಟ್ರ್ಗಳು ಯಾರನ್ನ ತುಂಬ ಎಸ್ಟಾಬ್ಲಿಷ್ ಇದ್ದರೆ ವರ್ಕೇ ಮಾಡೋಕ್ಕಾಗಲ್ಲ ನನಗೆ. ಯಾಕಂದರೆ ಫೈನಲ್ ಕಾಪಿ ಅವ್ರಿಗೆ ಇವ್ರಿಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ನನಗೆ ಫೈನಲ್ 2 ವರ್ಷ ನನ್ನ ಜೊತೆಲೇ ಇರ್ಬೇಕು ಎಡಿಟ್ರು. ಸೊ ಅದು ಯಾರು ಒಪ್ಕೊಳ್ತಾರೆ ಅಲ್ವಾ? ಹಾಂ, ಹೌದೌದೌದು. ಅಂದರೆ ಎಡಿಟ್ರ್ ಜೊತೆಲಿ ಇರ್ತಾರೆ. ನಾನು ಪ್ರತಿಯೊಂದು ಸ್ಟೇಜಲ್ಲೂ ನಾನು ಇರ್ತೀನಲ್ಲ, ಸ್ವಲ್ಪ ನನಗೆ ಆ ಥರ ಇದ್ದರೆ ಕಂಫರ್ಟಬಲ್. ನನ್ನ ಮ್ಯೂಸಿಕ್ ಡೈರೆಕ್ಟ್ರ್ ಜೊತೆಲೇ ಇದ್ದರೆ ತುಂಬ ಸಂತೋಷ. ಆ ಥರ ಅವರೆಲ್ಲ ಬಂದು ನೋಡಿ ಪಿಕ್ಚರ್ನ. ನೀವು ಕಂಡಿಡಿರಿ, ಅದು ಬಂದು ಪಿಕ್ಚರ್ ನೋಡಿ. ವಾಯ್ಸ್ ಅವ್ರದ್ದು ಅಂತ ಹೇಳ್ಬಿಡಿ, ಒಂದು ಬಹುಮಾನ ಇಟ್ಟಿದ್ದಾರೆ ಪ್ರೊಡ್ಯೂಸರು.